ಅವರೆಲ್ಲ ಕೂಲಿ ಮಾಡಿ ಗಂಡ ಮಕ್ಕಳ ಜೊತೆ ಸಂಸಾರ ಸಾಗಿಸ್ತಾ ಇದ್ದ ಮಹಿಳೆಯರು ಸಂಘದ ಹೆಸರಲ್ಲಿ ಅಲ್ಪ ಮೊತ್ತದ ಹಣ ಕೂಡಿಸಿ ನಂತರ ಮಹಿಳೆಯರಿಗೆ ತಿಳಿಯದಂತೆ ಅವರ ಹೆಸರಲ್ಲಿ ಐನಾತಿ ಮಹಿಳೆ ಲಕ್ಷ ಪಂಗನಾಮ ಹಾಕಿದಾಳೆ. ಕಷ್ಟ ಅಂತ ಬ್ಯಾಂಕ್ನಲ್ಲಿ ಲೋನ್ ತೆಗೆದುಕೊಳ್ಳೋಕೆ ಬಂದ ಮಹಿಳೆಯರು ಶಾಕ್ ಆಗಿದ್ದಾರೆ. ಸ್ವಸಹಾಯ ಸಂಘದ ಹೆಸರಿನಲ್ಲಿ ಪಂಗನಾಮ, ಲೋನ್ ಕೊಡಿಸುವುದಾಗಿ ಲಕ್ಷ ವಂಚನೆ. ವಂಚನೆ ಮಾಡಿರೋ ಮಹಿಳೆ ಫೋಟೋ ಹಿಡಿದು ಆಕ್ರೋಶ. ಗುಂಪಾಗಿ ಬಂದು ಠಾಣೆಗೆ ದೂರು ಕೊಡಲು ಬಂದ ಮಹಿಳೆಯರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಠಾಣೆ ಎದುರು. ಈ ಫೋಟೋದಲ್ಲಿ ಕಾಣ್ತಾ ಇರೋ ಈಕೆಯ ಹೆಸರು ಶ್ವೇತಾ ಎನ್ ಅಂತ. ಚಾಲಕಿ ಲೇಡಿ ಹೊಸಕೋಟೆ ಸುತ್ತಮುತ್ತಲಿನ ಬಡ ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಮೊದಲಿಗೆ 10 ಜನರ ಟೀಮ್ ಕಟ್ಟಿ ಅವರ ಖಾತೆಗಳಿಗೆ ಸರ್ಕಾರದಿಂದ ಹಣ ಬಂದಿದೆ ಎಂದು 20,000 ಒಬ್ಬೊಬ್ಬರಿಗೆ ಕೊಟ್ಟು ಆಸೆ ತೋರಿಸಿದ್ದಾಳೆ. ಈ ಹಣಕ್ಕೆ ಪ್ರತಿ ತಿಂಗಳು 4,000 ಎಂಬಂತೆ ಇಎಂಐ ರೀತಿ ಮಹಿಳೆಯರು ಹಣ ಕಟ್ಟಿದ್ದಾರೆ. ಬ್ಯಾಂಕ್ಗೆ ಲೋನ್ ಮಾಡಿಸಿಕೊಳ್ಳಲು ಹೋದಾಗ ಮಹಿಳೆಯರು ಶಾಕ್ ಆಗಿದ್ದಾರೆ. ಇವಳು ಫೇಕ್ ಆಗಿ ಕ್ರಿಯೇಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಸಬ್ಮಿಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಮೋಸ ಮಾಡಿದ್ದಾಳೆ, ಪ್ಲಸ್ ನಮ್ಮಂತ ಜನಗಳಿಗೂ ಮೋಸ ಮಾಡಿದ್ದಾಳೆ. ಈಗ ಆಲ್ರೆಡಿ ಎಲ್ಲಾರ ಹೆಸರು ಮೇಲೆ 14 ಲಕ್ಷ ಕೋಟಿ ಈ ತರ ಆಗಿ ಒಂದು 150 ಜನ ನಮ್ಮ ಗ್ರೂಪ್ ಅಲ್ಲಿ 150 ಜನ ಇದ್ದಾರೆ ಸರ್. ಅದು ಬಿಟ್ಟು ಇನ್ನೂ ಬೇಜಾನ್ ಜನ ಇದ್ದಾರೆ. ಅವರು ನಮ್ಮ ಹೆಸರಲ್ಲಿ ನಾವು ಸಿವಿಲ್ ಬೇರೆದ್ರಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಸಿದ್ವಲ್ಲ, ಆಗ ನಮಗ್ ಗೊತ್ತಾಯ್ತು, ಓ ಇದು ನಮ್ಮ ಹೆಸರ ಮೇಲೆ ಲೋನ್ ಆಗಿದೆ ಅಂತ ಹೇಳಿ ನಮ್ಗೆ ಹಾಗೆ ಗೊತ್ತಾಯ್ತು. ಮಹಿಳೆಯರ ಒಬ್ಬೊಬ್ಬರ ಹೆಸರಿನಲ್ಲಿ 1 ರಿಂದ 14 ಲಕ್ಷದವರೆಗೆ ಲೋನ್ ಇರುವಂತದ್ದು ಬೆಳಕಿಗೆ ಬಂದಿದೆ. 20,000 ಹಣ ಕೊಡಿಸಿದಾಗ ಮಹಿಳೆಯರ ಫೋಟೋ, ಕೆಲವು ದಾಖಲೆಗಳನ್ನ ತೆಗೆದುಕೊಂಡಿದ್ದ ಶ್ವೇತಾ ಇದೇ ದಾಖಲೆಗಳಿಂದ ಖಾಸಗಿ ಬ್ಯಾಂಕ್ನಲ್ಲಿ ಲಕ್ಷ ಹಣ ಸಾಲವಾಗಿ ಪಡೆದಿದ್ದಾಳೆ. ಸುಮಾರು 150ಕ್ಕೂ ಹೆಚ್ಚು ಜನರಿಗೆ ಮೋಸ ಮಾಡಿದ್ದಾಳೆ ಅನ್ನುವಂತ ಆರೋಪ ಇದೆ. ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಒಂದೊಂದು ಅಕೌಂಟ್ ಒಬ್ಬೊಬ್ಬರಿಗೂ 14 ಲಕ್ಷ ತೋರಿಸ್ತಾ ಇದೆ. ನಾವು ಕಟ್ಬಿಟ್ಟಿದೀವಿ ಸರ್, ಎಲ್ಲ ಕಟ್ಟಿದೀವಿ. ಆದ್ರೆ ನಮ್ಗೆ ಶೋ ತೋರಿಸ್ತಾ ಇರೋದು 14 ಲಕ್ಷ ತೋರಿಸ್ತಾ ಇದೆ. ಯಾಕೆ ತೋರಿಸ್ತಾ ಇದೆ ನಾವು ಕೇಳಿದ್ರೆ ಆಗ ನೋಡಿದ್ರೆ ನಮ್ಮ ಹೆಸರಲ್ಲಿ ಇಷ್ಟಿಷ್ಟು ಆಗಿದೆ ಅಂತ ಇದ್ದಾರೆ. ನಮ್ಗೆಲ್ಲೂ ಲೋನ್ ಆಗ್ತಿಲ್ಲ. ನಮ್ಮ ಹತ್ರ ಎಲ್ಲಾ ಮೆಂಬರ್ಸ್ ಹತ್ರನೂ ಚೆಕ್ ಇಸ್ಕೊಂಡಿದ್ದಾರೆ ಬ್ಯಾಂಕ್ ಕೊಡ್ಬೇಕು ಅಂತ. ಆದ್ರೆ ಬ್ಯಾಂಕ್ ಅಲ್ಲಿ ಅದು ಸಬ್ಮಿಟ್ ಮಾಡಿಲ್ಲ. ಬ್ಯಾಂಕ್ ಅಲ್ಲಿ ಯಾವ ಚೆಕ್ ಬಂದಿಲ್ಲ, ಎಲ್ಲ ಅವ್ರು ಪರ್ಸನಲ್ ಆಗಿ ಇಟ್ಕೊಂಡಿದ್ದಾರೆ. ಹೌದು, ನ್ಯಾಯ ಬೇಕು ಸರ್. ನಮ್ ಬ್ಯಾಂಕ್ ಕಡೆ NOC ಬೇಕು, ಪ್ಲಸ್ ನಮ್ಗೆ ಚೆಕ್ ವಾಪಸ್ ಬೇಕು. ಬ್ಯಾಂಕ್ ಅಲ್ಲಿ ಬೇರೆ ಕಡೆ ಲೋನ್ ತೊಗೊಳಕ್ ಹೋದ್ರೆ ನಮ್ಗೆ ಆಧಾರ್ ಕಾರ್ಡ್ ಲಾಕ್ ಆಗಿದೆ, ಎಲ್ಲಿ ನಮ್ಗೆ ಏನು ಸಿಗ್ತಾ ಇಲ್ಲ. ಈಗ ನಮ್ದು 105 ಜನ ಅದು ಸರ್ ಇಲ್ಲಿ ಹೊಸಕೋಟೆಯಲ್ಲೇನೆ. ಈಗ ಒಂದೊಂದು ಸಂಘದಲ್ಲಿ 10 ಜನ ಇದೀವಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಸರ್. ಒಬ್ಬೊಬ್ಬರದ್ದು 20 ಸಾವಿರ ಅಂದ್ರೆ ಒಬ್ಬರ ಮೇಲೆ ನಮ್ಗೆ 14 ಲಕ್ಷ ಕಾಣಿಸ್ತಾ ಇದೆ ಬ್ಯಾಂಕ್ ಅಲ್ಲಿ. 14 ಲಕ್ಷ ನಮ್ಗೆ ನೋಡಿಲ್ವಲ್ಲ ಸರ್. ನಮ್ಮ ಅಮಾಯಕ ನೆನಪಿರು ಬಲಿ ಪಶು ಮಾಡ್ಕೊಂಡು ಸಣ್ಣ ಸಾಲದ ಆಸೆಗಾಗಿ ನೂರಾರು ಮಹಿಳೆಯರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನಾದ್ರೂ ನಿಮ್ಮ ದಾಖಲೆಗಳನ್ನ ನೀಡೋ ಮುನ್ನ ಎಚ್ಚರ ವಹಿಸಬೇಕು. ಇಲ್ಲದಿದ್ರೆ ಮಹಿಳೆಯರಿಗೆ ಆದ ಸ್ಥಿತಿಯೇ ನಿಮ್ಗೂ ಬರಬಹುದು. ಎಚ್ಚರ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.